ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಯತ್ನಾಳ್ ನಂತರ ಬಿಜೆಪಿಯ ಇನ್ನಿಬ್ಬರು ರೆಬೆಲ್ಸ್ ಕಿಕ್ಔಟ್. ವೈಲೆಂಟ್ ಆದವರು ಹೊರಕೆ, ಸೈಲೆಂಟ್ ರೆಬೆಲ್ಸ್ ಕಥೆ ಏನು? ಗೇಟ್ ಪಾಸ್ ಕೊಟ್ಟ ಹೈಕಮಾಂಡ್ ಅವರಿಗೆ ಕೊಟ್ಟ ಸಂದೇಶವೇನು? ಇದುವೇ ಈ ಹೊತ್ತಿನ ವಿಶೇಷ. ಆ ರೆಬೆಲ್ಸ್ಗೆ ಯಾರು ದಿಕ್ಕು? ಶಿಸ್ತಿನ ಪಕ್ಷ ಬಿಜೆಪಿ ಇಂದಲೇ ಗೆದ್ದು ಬಿಜೆಪಿ ಪಕ್ಷದ ವಿರುದ್ಧವೇ ಮಾತನಾಡ್ತಿದ್ದಂಥ ರೆಬೆಲ್ಸ್ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಕೊನೆಗೂ ಗೇಟ್ ಪಾಸ್ ಅನ್ನು ಕೊಡೋ ಮೂಲಕ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದೆ. ಶಿಸ್ತು ಅಂದ್ರೆ ಬಿಜೆಪಿ ಅಂದ್ರೆ ಶಿಸ್ತು ಅನ್ನೋ ಕಾಲ ಒಂದಿತ್ತು. ಬಿಜೆಪಿಯಲ್ಲಿ ಏನನ್ನ ಬೇಕಾದ್ರೂ ಸಹಿಸ್ತಾ ಇದ್ರು, ಆದ್ರೆ ಅಶಿಸ್ತನ್ನ ಮಾತ್ರ ಸಹಿಸ್ತಾ ಇರಲಿಲ್ಲ. ಹೀಗಾಗಿ ಬಿಜೆಪಿ ಅಂದ್ರೆ ಪಾರ್ಟಿ ವಿತ್ ದ ಡಿಫರೆನ್ಸ್ ಅಂತ ಕರೆಸಿಕೊಳ್ತಾ ಇತ್ತು. ಆದ್ರೆ ಕರ್ನಾಟಕದ ಬಿಜೆಪಿಗೆ ಮಾತ್ರ ಈ ಯಾವ ಮಾತುಗಳು ಅನ್ವಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಅದರಲ್ಲೂ 2008ರ ವಿಧಾನಸಭಾ ಚುನಾವಣೆಯ ಬಳಿಕ, ರಾಜ್ಯದಲ್ಲಿ ನಡೆದ ಆಪರೇಷನ್ ಕಮಲದ ಬಳಿಕ ಕರ್ನಾಟಕ ಬಿಜೆಪಿ ಅಂದ್ರೆ ಅಶಿಸ್ತಿಗೆ ಕೇರ್ ಆಫ್ ಅಡ್ರೆಸ್ ಆಗಿ ಬದಲಾಗಿತ್ತು. ಹಿರಿಯ ನಾಯಕರೇ ಪಕ್ಷದ ವಿರುದ್ಧ ಬಂಡಾಯ ಏಳೋದು ಕಾಮನ್ ಆಗ್ಬಿಟ್ಟಿತ್ತು. ಇದು ಬಿಜೆಪಿ ಹೈಕಮಾಂಡ್ಗೂ ನುಂಗಲಾರದ ಬಿಸಿ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲು ಹಿಂದೆ ಮುಂದೆ ನೋಡಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಪದೇ ಪದೇ ಪಕ್ಷಕ್ಕೆ ಮುಜುಗರ ತರುತ್ತಿದ್ದವರ ಕಿಕ್ಔಟ್. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಅಮಾನತ್ತು ಶಿಕ್ಷೆ. ಎರಡು 2019ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ವಿರುದ್ಧ 17 ಶಾಸಕರು ಬಂಡಾಯ ಎದ್ದಿದ್ರು. 17 ಶಾಸಕರು ಬೆಂಬಲ ವಾಪಸ್ ಪಡೆದ ಪರಿಣಾಮ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಬಿದ್ದು ಹೋಗಿತ್ತು. ಬಳಿಕ ನಡೆದ ರಾಜಕೀಯ ಬೆಳವಣಿಗೆಗಳಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಸಮ್ಮಿಶ್ರ ಸರ್ಕಾರ ಉರುಳಲು ಕಾರಣವಾಗಿದ್ದ 17 ಜನರಲ್ಲಿ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಸೇರಿದ್ರು. ಇವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಳಿಕ ನಡೆದ ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಈ ಇಬ್ಬರು ಸಹ ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಮೊದಲು ಯಡಿಯೂರಪ್ಪ ಸರ್ಕಾರದಲ್ಲಿ, ನಂತರ ಬೊಮ್ಮಾಯಿ ಸರ್ಕಾರದಲ್ಲಿ ಇಬ್ಬರು ಕೂಡ ಸಚಿವರಾಗಿ ಅಧಿಕಾರವನ್ನ ಅನುಭವಿಸಿದ್ರು. ಎಸ್.ಟಿ. ಸೋಮಶೇಖರ್ ಮೈಸೂರು ಉಸ್ತುವಾರಿ ಮಂತ್ರಿಯಾಗಿದ್ರು. ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರಗಳಲ್ಲಿ ಅಧಿಕಾರ ಅನುಭವಿಸಿದ್ದ ಇಬ್ಬರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ರು. 2023ರ ಚುನಾವಣೆಯಲ್ಲಿ ಇಬ್ಬರು ಗೆದ್ದಿದ್ರು. ಆದ್ರೆ ಅವರು ಅಂದುಕೊಂಡ ರೀತಿ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ. ಬದಲಿಗೆ ಯಾರು ನಿರೀಕ್ಷೆಯನ್ನೇ ಮಾಡದ ರೀತಿ ಕಾಂಗ್ರೆಸ್ 136 ಸ್ಥಾನಗಳಲ್ಲಿ ಗೆದ್ದು ಅಭೂತಪೂರ್ವ ಗೆಲುವನ್ನ ಸಾಧಿಸಿತ್ತು. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅಲ್ಲಿಗೆ ಎಸ್.ಟಿ. ಸೋಮಶೇಖರ್, ಶಿವರಾಮ ಹೆಬ್ಬಾರ್ ಗೆದ್ದೆತ್ತಿನ ಬಾಲ ಹಿಡಿಯೋ ನಾಯಕರು ಅನ್ನೋದು ಪ್ರೂವ್ ಆಗಿತ್ತು. ಬಿಜೆಪಿ ಸೋತು ಸುಣ್ಣವಾಗ್ತಿದ್ದಂತೆ ಇಬ್ಬರು ಸಹ ಕಾಂಗ್ರೆಸ್ ಪರ ಬ್ಯಾಟ್ ಬೀಸೋಕೆ ಮುಂದಾದ್ರು. ಬಿಜೆಪಿ ಕಾರ್ಯಕ್ರಮಗಳಿಗೆ ಗೈರಾಗುತ್ತಿದ್ದ ಇಬ್ಬರು ನಾಯಕರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಆಹ್ವಾನ ಇಲ್ಲದೇ ಇದ್ರೂ ಭಾಗಿಯಾಗ್ತಿದ್ರು. ಎರಡು 2023ರ ವಿಧಾನಸಭಾ ಚುನಾವಣೆಯ ಬಳಿಕ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಬಿಜೆಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಿದ್ರು. ಅಲ್ಲದೆ ಪದೇ ಪದೇ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಿದ್ರು. ಮೇಲಿಂದ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಿದ್ರು. ಇಷ್ಟಾದ್ರೂ
ಬಿಜೆಪಿ ಹೈಕಮಾಂಡ್ ಮೌನಕ್ಕೆ ಜಾರಿತ್ತು. ಇದರಿಂದ ಶಿಸ್ತಿನ ಪಕ್ಷದಲ್ಲಿ ಶಿಸ್ತನ್ನ ಉಲ್ಲಂಘಿಸಿದ್ರು. ಇಬ್ಬರ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ. ಇವರಿಬ್ಬರನ್ನ ಯಡಿಯೂರಪ್ಪ ಬಣದವರು ಅನ್ನೋ ರೀತಿ ಹೈಕಮಾಂಡ್ ನಡೆದುಕೊಂಡಿತ್ತು. ಆದ್ರೆ ಯಾವಾಗ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಯಿತು, ಆಗಿನಿಂದಲೇ ಯಡಿಯೂರಪ್ಪ ವಿರೋಧಿ ಬಣ ಇಬ್ಬರನ್ನ ಉಚ್ಚಾಟಿಸಲು ಒತ್ತಡ ಹೇರಿದ್ರು. ಈ ಇಬ್ಬರ ಪಕ್ಷ ವಿರೋಧಿ ಚಟುವಟಿಕೆಗಳು ಹೇಗಿದ್ದು ಅಂತ ನೋಡೋಣ ಬನ್ನಿ. 2023ರಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತಿದ್ದಂತೆ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪರ ಬ್ಯಾಟ್ ಮಾಡಲು ಆರಂಭಿಸಿದ್ರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದ್ರು. ಬೆಂಗಳೂರು ಉತ್ತರದಲ್ಲಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಸೋಮಶೇಖರ್, ಉತ್ತರ ಕನ್ನಡ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಶಿವರಾಮ್ ಹೆಬ್ಬಾರ್ ಪ್ರಚಾರ ಮಾಡಿದ್ರು. ವಕ್ಫ್ ಕಾಯ್ದೆಯನ್ನ ಬೆಂಬಲಿಸಿ ಬಿಜೆಪಿ ನಡೆಸಿದ್ದ ಹೋರಾಟದಿಂದಲೂ ಇಬ್ಬರು ದೂರ ಉಳಿದಿದ್ರು. ಇಬ್ಬರ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮಿಸಿದ್ರು. ವಕ್ಫ್ ಕಾಯ್ದೆ ಪರ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ರಾಜ್ಯಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಬದಲು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ರು. ಇನ್ನು ವಿಧಾನಸಭೆ ಕಲಾಪದಲ್ಲಿ ಎಂದಿಗೂ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯ ಪರ ನಿಲ್ತಾ ಇರಲಿಲ್ಲ. ಬಿಜೆಪಿ ಯಾವುದಾದ್ರೂ ನಿಯಮಾವಳಿ ಮಂಡಿಸಲಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಕಲಾಪದಿಂದ ಸೈಲೆಂಟ್ ಆಗಿ ಹೊರ ಹೋಗ್ತಿದ್ರು. ಎಲ್ಲಕ್ಕಿಂತ ಪದೇ ಪದೇ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದ ಇಬ್ಬರು ಕಾಂಗ್ರೆಸ್ ಹೊಗಳಿ ಬಿಜೆಪಿ ಅವರಿಗೆ ಇಚ್ಛೆ ಬಂದ ರೀತಿ ಇರೋಕೆ ಆಗಲ್ಲ. ಅದಕ್ಕೂ ಕೆಲವು ನೀತಿ ನಿಯಮಗಳಿವೆ. ಒಂದು ವೇಳೆ ಸಣ್ಣ ಎಡವಟ್ಟು ಮಾಡಿಕೊಂಡ್ರು ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ. ಇದರ ಜೊತೆಗೆ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋ ಬಿಜೆಪಿ ಶಾಸಕ ಸ್ಥಾನದಿಂದ ಇಬ್ಬರನ್ನ ಅನರ್ಹ ಮಾಡಲು ಸ್ಪೀಕರ್ ಮೊರೆ ಹೋಗೋ ಸಾಧ್ಯತೆ ಇದೆ. ಒಂದು ವೇಳೆ ಸ್ಪೀಕರ್ ಮೊರೆ ಹೋದ್ರೆ ಸ್ಪೀಕರ್ ಯುಟಿ ಖಾದರ್ ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ಇವರ ಶಾಸಕ ಸ್ಥಾನದ ಭವಿಷ್ಯ ನಿಂತಿದೆ. ಬಿಜೆಪಿಯ ರೆಬಲ್ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಆದರೆ ಇವರ ಶಾಸಕ ಸ್ಥಾನವನ್ನು ಸಹ ರದ್ದು ಮಾಡಬೇಕೆಂದು ಬಿಜೆಪಿಯ ನಾಯಕರುಗಳು ನಾಳೆ ಸ್ಪೀಕರ್ ಮುಂದೆ ಮನವಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಸ್ಪೀಕರ್ ಅವರು ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಶಾಸಕ ಸ್ಥಾನವನ್ನು ರದ್ದು ಮಾಡ್ತಾರಾ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಬಿಜೆಪಿ ಈಗಾಗಲೇ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡೋದ್ರ ಮೂಲಕ ಈ ಒಂದು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಸಹಿಸಲ್ಲ ಅನ್ನುವಂತಹ ಸೂಚನೆಯನ್ನ, ಅದೇ ರೀತಿಯಾಗಿ ಎಚ್ಚರಿಕೆಯನ್ನ ಈಗಾಗಲೇ ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥದ್ದು, ಅಂದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂಥದ್ದು. ಯತ್ನಾಳ್ ಉಚ್ಚಾಟನೆ ಬಳಿಕವೂ ಕೂಡ ಕೆಲ ನಾಯಕರು ಅಂದ್ರೆ ರೆಬಲ್ ನಾಯಕರು ಸಭೆಗಳನ್ನ ಸೇರ್ತಾ ಇದ್ದಾರೆ, ಅದೇ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವಂತಹ ನಾಯಕರಿಗೆ ಇದೆಲ್ಲವೂ ಕೂಡ ಎಚ್ಚರಿಕೆ ಗಂಟೆನ ನೋಡೋಣ ಬನ್ನಿ. ಬಿಜೆಪಿಗೂ ಬಂಡಾಯಕ್ಕೂ ಅವಿನಾಭಾವ ಸಂಬಂಧ. ಅದರಲ್ಲೂ ಕರ್ನಾಟಕ ಬಿಜೆಪಿಯ ವಿಚಾರದಲ್ಲಿ ಎರಡು ಒಂದಕ್ಕೊಂದು ಅಂತರ್ಗತ ಸಂಬಂಧ ಹೊಂದಿವೆ ಅಂತಲೇ ಹೇಳಬಹುದು. ಕರ್ನಾಟಕ ಬಿಜೆಪಿಯಲ್ಲಿ ಬಂಡಾಯ ಅನ್ನೋದು ಶುರುವಾಗಿದ್ದೇ ಯಡಿಯೂರಪ್ಪರವರಿಂದ. ಯಡಿಯೂರಪ್ಪರನ್ನ ಸಿಎಂ ಮಾಡಬೇಕು ಅಂತ ಯಾರು ಒಂಟಿ ಕಾಲಲ್ಲಿ ನಿಂತು ಎಲ್ಲಾ ಪ್ರಯತ್ನ ಮಾಡಿದ್ರು. ಅದೇ ಜನಾರ್ದನ್ ರೆಡ್ಡಿ ಯಡಿಯೂರಪ್ಪ ವಿರುದ್ಧ ಬಂಡಾಯ ಎದ್ದಿದ್ರು. ಬಳಿಕ ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ದ ಯಡಿಯೂರಪ್ಪ 2013ರ ವಿಧಾನಸಭೆ ಚುನಾವಣೆ ವೇಳೆಗೆ ಬಿಜೆಪಿ ವಿರುದ್ಧ ಬಂಡಾಯ ಎದ್ದು ಕೆಜೆಪಿ ಕಟ್ಟಿದ್ರು. ಕೆಜೆಪಿ ಕಟ್ಟಿದ್ರಿಂದ ಬಿಜೆಪಿಗೆ ಮುಳುಗು ನೀರಾಗಿ ಪರಿಣಮಿಸಿತ್ತು. ಇಷ್ಟಾದರೂ ರಾಜ್ಯ ಬಿಜೆಪಿ ನಾಯಕರು ಯಾವುದೇ ಪಾಠ ಕಲಿತಂತೆ ಕಾಣ್ತಿಲ್ಲ. ವಿಜಯೇಂದ್ರ ವಿರುದ್ಧ ಬುಸುಗುಟ್ಟುತ್ತಿದ್ದಾರೆ ರೆಬೆಲ್ ಲೀಡರ್ಸ್. ಯತ್ನಾಳ್ ಉಚ್ಚಾಟನೆಯಾದರೂ ಸೈಲೆಂಟ್ ಆಗುತ್ತಿಲ್ಲ ರೆಬೆಲ್ಸ್. ಎರಡು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋತ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಳಿನ್ ಕುಮಾರ್ ಕಟೀಲ್ ರಾಜೀನಾಮೆ ನೀಡಿದ್ರು. ಒಂದೆಡೆ ಸಕ್ರಿಯ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದ ರಾಜಾಹುಲಿ ಮಗ ವಿಜೇಂದ್ರರ ಭವಿಷ್ಯ ಭದ್ರ ಮಾಡೋ ಹೊಣೆ ಹೊತ್ತಿದ್ರು.
2023ರ ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪರನ್ನ ಸೈಡ್ ಲೈನ್ ಮಾಡಿದಂತೆ ನಡೆಸಿಕೊಳ್ಳಲಾಗಿತ್ತು. ಇದರಿಂದ ಕುಪಿತವಾದ ಲಿಂಗಾಯತ ಸಮುದಾಯ ಬಿಜೆಪಿಗೆ ವಾಗ್ಬಾಣಗಳನ್ನ ಬಿಡುತ್ತಿದ್ರು. ಒಂದು ರೀತಿ ಬಿಜೆಪಿ ರೆಬೆಲ್ ನಾಯಕರು ಅಘೋಷಿತ ನಾಯಕರಾಗಿ ಬಿಂಬಿತರಾಗಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಜಿಎಂ ಸಿದ್ದೇಶ್ವರ, ಬಿಪಿ ಹರೀಶ್, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿ ಹಲವು ಅತೃಪ್ತರು ಪ್ರತ್ಯೇಕ ಹೋರಾಟವನ್ನೇ ರೂಪಿಸಿದ್ರು. ವಿಜೇಂದ್ರ ವಿರುದ್ಧ ದೊಡ್ಡ ಮಟ್ಟದ ತಂಡ ಕಟ್ಟಿದ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಹುಂಕರಿಸಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಲ್ಲಿದ್ರೆ ಪಕ್ಷಕ್ಕೆ ಭಾರಿ ಮುಜುಗರ ಉಂಟಾಗ್ತದೆ. ಯತ್ನಾಳ್ ಬಾಯಿ ಬಿಟ್ರೆ ನಮ್ಮ ಕುಟುಂಬದ ವಿರುದ್ಧ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗಿಂತ ಯತ್ನಾಳ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಹೆಚ್ಚು. ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಯಡಿಯೂರಪ್ಪ ಹೈಕಮಾಂಡ್ ಕದ ತಟ್ಟಿದ್ರು. ಯಡಿಯೂರಪ್ಪ ಶಕ್ತಿ ಗೊತ್ತಿದ್ದ ಹೈಕಮಾಂಡ್ ಬೇಡದ ಉಸಾಬರಿ ನಮಗೇಕೆ ಅಂತ ನಿರ್ಧರಿಸಿತ್ತು. ಇದೇ ಕಾರಣಕ್ಕೆ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಲಾಗಿತ್ತು. ಪಕ್ಷದಿಂದ ತಮ್ಮನ್ನ ಉಚ್ಚಾಟನೆ ಮಾಡಿದ ಕುರಿತು ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ರು. 6 ವರ್ಷ ಅಲ್ಲ, ಸೂರ್ಯ ಚಂದ್ರ ಇರೋವರೆಗೆ ಉಚ್ಚಾಟನೆ ಮಾಡಲಿ ಬಿಡಿ ಅಂತ ಹೇಳಿದ್ರು. ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಯ ರೆಬೆಲ್ ಲೀಡರ್ಸ್ ಸೈಲೆಂಟ್ ಆಗ್ತಾರೆ ಅಂತ ಭಾವಿಸಲಾಗಿತ್ತು. ಆದ್ರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಕೆಲ ದಿನ ಸುಮ್ಮನಿದ್ದ ಬಿಜೆಪಿಯ ಅತೃಪ್ತ ಬಣ ಕಾಲಕ್ರಮೇಣ ಮತ್ತೆ ಅಸಮಾಧಾನ ಹೊರಹಾಕಲು ಶುರು ಮಾಡಿದೆ. ಈ ಮೂಲಕ ವಿಜೇಂದ್ರ ವಿರುದ್ಧ ಮತ್ತೆ ವೈಲೆಂಟ್ ಆಗ್ತಿದ್ದಾರೆ. ಎಸ್ಟಿ ಸೋಮಶೇಖರ್, ಆರ್ಬೈಲ್ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಕುರಿತು ಯತ್ನಾಳ್ ಮಾತನಾಡಿದ್ದಾರೆ. ಇಬ್ಬರನ್ನ ಉಚ್ಚಾಟನೆ ಮಾಡಿರುವುದರಿಂದ ವಿಜೇಂದ್ರಗೆ ಹಿನ್ನಡೆಯಾಗಿದೆ ಅಂತ ಹೇಳಿದ್ದಾರೆ. ಏನು ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು. ವಿಜೇಂದ್ರ ಜೊತೆಗೆ ನಿಮಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ, ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗನ್ನಿಸ್ತದೆ. ಇಬ್ಬರು ಶಾಸಕರ ಉಚ್ಚಾಟನೆ ಕುರಿತು ಯತ್ನಾಳ್ ಈ ರೀತಿಯ ಹೇಳಿಕೆ ನೀಡುತ್ತಿದ್ದಂತೆ ರೆಬೆಲ್ ಲೀಡರ್ಸ್ಗೆ ಹೊಸ ಹುರುಪು ಬರೋ ಸಾಧ್ಯತೆ ಇದೆ. ಪಕ್ಷದ ಹೈಕಮಾಂಡ್ ಕೇವಲ ಯಡಿಯೂರಪ್ಪಗೆ ಮಾತ್ರ ಮಣೆ ಹಾಕಿಲ್ಲ, ಬದಲಿಗೆ ಪಕ್ಷದಲ್ಲಿರೋ ಇತರರ ಮಾತಿಗೂ ಬೆಲೆ ಕೊಡುತ್ತೆ ಅನ್ನೋದು ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಇಬ್ಬರು ಶಾಸಕರ ಉಚ್ಚಾಟನೆ ಬಳಿಕ ರೆಬೆಲ್ಸ್ ಲೀಡರ್ ಮತ್ತೆ ಅಲರ್ಟ್ ಆಗೋ ಸಾಧ್ಯತೆಗಳು ಕಂಡುಬರ್ತಿವೆ. ಈಗಾಗಲೇ ರೆಬೆಲ್ ನಾಯಕರು ಹಲವಾರು ಸುತ್ತು ಭೇಟಿ ಮಾಡಿದ್ದಾರೆ. ತಮ್ಮ ಅಸಮಾಧಾನದ ಕುರಿತು ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ. ವಿಜೇಂದ್ರ ಆಪ್ತರು ಪಕ್ಷಕ್ಕೆ ಮಾಡ್ತಿರೋ ಡ್ಯಾಮೇಜ್ ಕುರಿತು ಹೈಕಮಾಂಡ್ ಗಮನಕ್ಕೆ ತರೋ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಸೋಮಶೇಖರ್, ಹೆಬ್ಬಾರ್ ಉಚ್ಚಾಟನೆ ಬಳಿಕ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗೋ ಸಾಧ್ಯತೆ ಇದೆ. ಒಟ್ಟಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರೋರು ಎಲ್ಲರನ್ನೂ ಕೂಡ ಈಗಾಗಲೇ ಹೈಕಮಾಂಡ್ ಎತ್ತಂಗಡಿ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಇನ್ಮೇಲಾದರೂ ರೆಬೆಲ್ ನಾಯಕರು ಅದೇ ರೀತಿಯಾಗಿ ಇನ್ನು ಬೇರೆ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೋ ಎಲ್ಲರೂ ಕೂಡ ಇನ್ಮೇಲಾದರೂ ಸೈಲೆಂಟ್ ಆಗ್ತಾರಾ? ಈ ಎಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವಂತಹ ಎಲ್ಲ ನಾಯಕರಿಗೂ ಇದೊಂದು ಎಚ್ಚರಿಕೆ ಗಂಟೆನಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇವರ ಮೇಲೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಸಾಕಷ್ಟು BJP ನಾಯಕರೇ ಸಾಕಷ್ಟು ಕುತೂಹಲದಿಂದ ನೋಡ್ತಿದ್ದಾರೆ. ಯಾಕಂತಂದರೆ
ಈ BJPಯಲ್ಲಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಇತ್ತ ಅಶ್ವಥ್ ನಾರಾಯಣ ಅವರು ಕೂಡ ಈ ಒಂದು ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇವರೆಲ್ಲರೂ ಕೂಡ ಹೊರನೋಟಕ್ಕೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರೆ ಒಳಗೊಳಗೆ ಮಸಲತ್ತು ಮಾಡುವ ಮೂಲಕ ಕೆಲವೊಂದಿಷ್ಟು ನಾಯಕರು BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೆಲವೊಂದಿಷ್ಟು BJP ವಲಯದಲ್ಲಿ ಕೇಳಿ ಬರ್ತಿದ್ದಾವೆ. ಹೀಗಾಗಿ ಸೈಲೆಂಟ್ ಆಗಿರೋ ಈ ಪಕ್ಷದ ನಾಯಕರ ನಡೆ ಹೇಗಿರುತ್ತೆ, ಈಗ ಯತ್ನಾಳ್ ಆಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು ಮತ್ತು ಹೆಬ್ಬಾರ್ ಅವರ ಮೇಲೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಸೈಲೆಂಟ್ ಆಗಿದ್ದುಕೊಂಡೇ ಪಕ್ಷಕ್ಕೆ ಮುಜುಗರ ಮಾಡುವಂಥ ನಾಯಕರಿಗೆ BJPಯ ಹೈಕಮಾಂಡ್ ಯಾವ ರೀತಿಯ ತಕ್ಕ ಪಾಠವನ್ನು ರಾಜ್ಯ ಬಿಜೆಪಿಯಲ್ಲಿ ಕೇವಲ ವಿಜೇಂದ್ರ ಪರ ವಿರೋಧಿ ಟೀಮ್ಗಳು ಮಾತ್ರವೇ ಇಲ್ಲ, ಮತ್ತೊಂದು ಟೀಮೂ ಇದೆ. ಅದೇ ತಟಸ್ಥ ಟೀಮ್. ಇವರಿಗೆ ಪಕ್ಷ ಮೊದಲು ಅನ್ನೋದೇ ಮೂಲಮಂತ್ರ. ಪಕ್ಷಕ್ಕಿಂತ ಬೇರಾವುದೂ ಇವರಿಗೆ ಮುಖ್ಯವಲ್ಲ. ಇವರು ಯಾವ ಗುಂಪಿಗೂ ಸಪೋರ್ಟ್ ಮಾಡ್ತಿಲ್ಲ, ಯಾವ ಗುಂಪನ್ನು ವಿರೋಧ ಮಾಡ್ತಿಲ್ಲ. ಈ ತಟಸ್ಥ ಗುಂಪು ಘಟಾನುಘಟಿ ನಾಯಕರೇ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ ಸಿ.ಟಿ. ರವಿ, ಹಿರಿಯ ನಾಯಕ ಸುನಿಲ್ ಕುಮಾರ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸೇರಿ ಹಲವು ಹಿರಿಯ ನಾಯಕರಿದ್ದಾರೆ. ಇವರು ಎರಡೂ ಗುಂಪುಗಳಿಂದ ಪಕ್ಷಕ್ಕೆ ಆಗ್ತಿರೋ ಮುಜುಗರದಿಂದ ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಇವರು ಸೈಲೆಂಟ್ ಆಗಿಯೇ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬದಲಾದ ಬಳಿಕ ಆಗುತ್ತಾ ಕ್ರಾಂತಿ? ವಿಜೇಂದ್ರ ಬದಲಿಗೆ ಬೇರೆಯವರಿಗೆ ರಾಜ್ಯಾಧ್ಯಕ್ಷರ ಪಟ್ಟ. ಸದ್ಯಕ್ಕೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸದ್ದು ಮಾಡ್ತಿದೆ. ಪ್ರಸ್ತುತ ಅಧ್ಯಕ್ಷರಾಗಿರೋ JP ನಡ್ಡಾ ಅಧಿಕಾರಾವಧಿ ಮುಗಿದಿದೆ. ಇದೇ ಕಾರಣಕ್ಕೆ ಮೋದಿ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಬಿಜೆಪಿಯ ರಾಜ್ಯ ಘಟಕಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುತ್ತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಬಳಿಕ ರಾಜ್ಯ ಘಟಕಗಳ ಅಧ್ಯಕ್ಷರನ್ನ ಬದಲಿಸಲಾಗುತ್ತೆ ಅನ್ನೋ ಸುದ್ದಿ ಹಲವು ದಿನಗಳಿಂದ ಸದ್ದು ಮಾಡ್ತಿದೆ. ತಟಸ್ಥ ಟೀಮ್ ಈ ಅವಕಾಶ ಬಳಸಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದೆ. ರಾಜ್ಯದಲ್ಲಿ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಮೈತ್ರಿ ಪಕ್ಷಗಳಿಗೆ ಜನ ಜೈಕಾರ ಹಾಕ್ತಾರೆ ಅಂತ ಕೆಲವೇ ದಿನಗಳ ಹಿಂದೆ ಸಮೀಕ್ಷೆಯೊಂದು ಹೇಳಿತ್ತು. ಈ ಸಮೀಕ್ಷೆ ಬಿಜೆಪಿ ನಾಯಕರಿಗೆ ಅಚ್ಚರಿ ತರಿಸುವ ಫಲಿತಾಂಶ ಬರಲಿದೆ ಅಂತ ಹೇಳಿತ್ತು. ಸಮೀಕ್ಷೆಯಲ್ಲಿ ಹೇಳಿದಷ್ಟು ಸೀಟುಗಳು ಬಂದರೆ ಬಿಜೆಪಿಗೆ ಆಪರೇಷನ್ ಕಮಲದ ಅವಶ್ಯಕತೆಯೂ ಬರಲ್ಲ, ಜೆಡಿಎಸ್ ಸಹವಾಸದ ಅವಶ್ಯಕತೆಯೂ ಇಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಯನ್ನ ವಿಜೇಂದ್ರ ನೇತೃತ್ವದಲ್ಲಿ ಎದುರಿಸಿದ್ರೆ, ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವಿಜೇಂದ್ರ ಅನಾಮತ್ತಾಗಿ ಸಿಎಂ ಪಟ್ಟಕ್ಕೇರ್ತಾರೆ. ಇಷ್ಟು ವರ್ಷ ರಾಜಕೀಯದಲ್ಲಿ ಕಾಲು ಸವೆಸಿದ ತಾವು ವಿಜೇಂದ್ರ ಸಂಪುಟದಲ್ಲಿ ಸಚಿವರಾಗಬೇಕು ಅನ್ನೋದನ್ನ ನೆನೆಸಿ ಕೆಲವರಿಗೆ ಅದನ್ನ ಸಹಿಸಲು ಆಗ್ತಿಲ್ಲ. ಹೀಗಾಗಿ ಸೈಲೆಂಟ್ ಆಗಿರೋ ರೆಬೆಲ್ ನಾಯಕರು ಬಹಿರಂಗವಾಗಿ ವಿಜೇಂದ್ರ ವಿರುದ್ಧವೂ ಮಾತನಾಡ್ತಿಲ್ಲ. ಯಡಿಯೂರಪ್ಪ ವಿಚಾರದ ಕುರಿತು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ತಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಆಡುವ ಪ್ರತಿಯೊಂದು ಮಾತು ತಮಗೆ ತಿರುಗುಬಾಣವಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿದೆ. ಹೀಗಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಾವಿದ್ದೇವೆ ಅನ್ನೋದನ್ನ ತೋರಿಸಿಕೊಳ್ತಿಲ್ಲ. ಬದಲಿಗೆ ಒಳಗೆ ವಿಜೇಂದ್ರರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ವಿಜೇಂದ್ರ ಗುಂಪು ಅಥವಾ ಅವರ ವಿರೋಧಿ ಗುಂಪಿನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡೋ ಬದಲು ತಟಸ್ಥ ಬಣದವರಿಗೆ ಪಟ್ಟ ಕಟ್ಟಿ ಈ ಮೂಲಕ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬಹುದು ಅನ್ನೋ ವಾದ ಮಂಡಿಸಿದ್ದಾರೆ. ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯಾಗ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಬಹುದಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅಲ್ಲದೆ ವಿಜೇಂದ್ರ ಬದಲಿಗೆ ಬೇರೆಯವರು ರಾಜ್ಯಾಧ್ಯಕ್ಷ ಪಟ್ಟಕ್ಕೇರುತ್ತಾರೆ ಅನ್ನೋ ಸುದ್ದಿ ಜೋರು ಸದ್ದು ಮಾಡುತ್ತಿದೆ. ಪಕ್ಷಕ್ಕೆ ಮುಜುಗರ ತರುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಯತ್ನಾಳ್ ಮತ್ತು ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಪಕ್ಷ ಉಚ್ಚಾಟನೆ ಆಗಿದೆ. ಇದರ ನಂತರ ಈ ಒಂದು ಬಿಜೆಪಿಯಲ್ಲಿರುವಂಥ ಸೈಲೆಂಟ್ ನಾಯಕರಿಗೆ, ರೆಬೆಲ್ ನಾಯಕರಿಗೆ ಹೈಕಮಾಂಡ್ ಯಾವ ರೀತಿ ಪಾಠವನ್ನು ಕಲಿಸುತ್ತೆ, ಅದರ ಜೊತೆಗೆ ಪಕ್ಷಕ್ಕೆ ಆಗ್ತಿರುವಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಜೆಪಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.